ನೀವು ಕಲ್ಲಿನ ದೇವರ ವಿಗ್ರಹ ನೋಡಿರುವಿರಿ, ಲೋಹದ ವಿಗ್ರಹವನ್ನು ನೋಡಿರುವಿರಿ. ಆದರೆ ಇಂದು ನಾವು ಹೇಳ ಹೊರಟಿರುವುದು ವಿಷದಿಂದ ತಯಾರಾದ ವಿಗ್ರಹದ ಬಗ್ಗೆ. ಇಂದಿಗೂ ಆ ವಿಗ್ರಹಕ್ಕೆ ಅಭಿಷೇಕ ಮಾಡಿದ ಪ್ರಸಾದವನ್ನು ತೆಗೆದುಕೊಂಡರೆ ಎಂತಹ ರೋಗವೂ ಗುಣಮುಖವಾಗುತ್ತಂತೆ. ಮಹಾಪುರುಷರಲ್ಲೊಬ್ಬರು ಇಲ್ಲಿನ ಈ ಅದ್ಭುತ ವಿಗ್ರಹವನ್ನು ನಿರ್ಮಿಸಿದರಂತೆ. ಬೋಗರ್ನಾಥರ್ ಜಗತ್ತಿನ ಮಹಾ ಸಿದ್ಧ ವ್ಯಕ್ತಿಗಳಲ್ಲಿ ಒಬ್ಬರು. ಬೋಗರ್ ತಮಿಳುನಾಡಿನವರು, ಅಲ್ಲಿನ ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಕ್ರಿಸ್ತ ಪೂರ್ವ 3000ರಲ್ಲಿ ಈ ಮಹಾನ್ ವೈದ್ಯರು ಇದ್ದರು ಎನ್ನಲಾಗುತ್ತದೆ. ವೇದ, ಯೋಗ, ಆಯುರ್ವೇದದಲ್ಲಿ ಬೋಗರ್ ಪರಿಣಿತರಾಗಿದ್ದರು. ಸುಮಾರು 4000ಕ್ಕೂ ಅಧಿಕ ಗಿಡಮೂಲಿಕೆಗಳನ್ನು ಕಂಡುಹಿಡಿದು ಸಪ್ತಕಾಂಡ ಕೃತಿಯಲ್ಲಿ ವಿವರಿಸಿದ್ದಾರೆ. ಚೀನಾದಲ್ಲೂ ನೆಲೆಸಿದ್ದರಂತೆ. ಬೋಗರ್ ಭಾರತದಲ್ಲಿ ಮಾತ್ರವಲ್ಲ, ಚೀನಾದಲ್ಲೂ ಪ್ರಸಿದ್ಧರಾಗಿದ್ದರು. ನವಪಾಷಾಣ ವಿಗ್ರಹ ಇರುವುದು ತಮಿಳುನಾಡಿನ ಪಳನಿ ದೇವಾಲಯದಲ್ಲಿರುವ ಪಳನಿಸ್ವಾಮಿ ವಿಗ್ರಹ. ತಮಿಳುನಾಡಿನ ದಿಂಡುಗಲ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಪುರಾತನ ಮುರುಗನ್ ದೇವಸ್ಥಾನ. ಇಲ್ಲಿ ಮುರುಗನ್ನು ಪಳನಿಸ್ವಾಮಿ ಎಂದು ಕರೆಯುತ್ತಾರೆ. ಇಲ್ಲಿ ಪಳನಿಸ್ವಾಮಿ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿ ಅದರ ತೀರ್ಥವನ್ನು ಸ್ವೀಕರಿಸಿದರೆ ಎಂತಹ ರೋಗವೂ ಗುಣಮುಖವಾಗುತ್ತದಂತೆ. ಹಾಗಾಗಿ ಇಲ್ಲಿಗೆ ಸಾಕಷ್ಟು ಜನ ಬರುತ್ತಾರೆ. ಇಲ್ಲಿನ ಅಭಿಷೇಕ ತೀರ್ಥಕ್ಕೆ ಸಾಕಷ್ಟು ಬೇಡಿಕೆ ಇದೆ. ನವಪಾಷಾಣವನ್ನು ಮುಟ್ಟಿದ ನೀರು ಕೂಡ ಚರ್ಮರೋಗ ಗುಣಪಡಿಸುತ್ತದಂತೆ. ನವಪಾಷಾಣ ಅಂದರೆ 9 ಬಗೆಯ ವಿಷಯುಕ್ತ ರಸ. ಇದು ವಿಷಯುಕ್ತ ಗಿಡಮೂಲಿಕೆಗಳಿಂದ ರಸವಿದ್ಯೆ ಮೂಲಕ ತಯಾರಿಸಿದ್ದು. ಬೋಗರ್ ಈ 9 ಬಗೆಯ ವಿಷವನ್ನು ಸೇರಿಸಿ ಒಂದು ಔಷಧವನ್ನು ಸಿದ್ಧಪಡಿಸಿದ್ದರು. ಆ ವಿಷಗಳಿಂದ ತಯಾರಿಸಿ ಔಷಧಿಯನ್ನು ಸೇವಿಸಿದ್ರೆ ಯಾವುದೇ ಕಾಯಿಲೆಯೂ ಗುಣಮುಖವಾಗುತ್ತಿತ್ತು. 9 ವಿಷಗಳನ್ನು ಸೇರಿಸಿ ವಿಗ್ರಹವನ್ನು ತಯಾರಿಸಲಾಗಿದೆ. ಅದು ಇಂದು ವಿಶ್ವವಿಖ್ಯಾತವಾಗಿದೆ. ನವಪಾಷಾಣವನ್ನು ಸಂಸ್ಕರಿಸಿದ ಸ್ಥಳ ಇಂದಿಗೂ ಪಳನಿಯಲ್ಲಿದೆ. ದಾನಸಿಪ್ಪನ್ ದೇವಾಲಯ ಇರುವ ಸ್ಥಳವೇ ಅಂದು ಬೋಗರ್ ಮುರುಗನ್ ವಿಗ್ರಹವನ್ನು ಸಿದ್ಧಪಡಿಸಿದ ಸ್ಥಳ ಎನ್ನಲಾಗಿದೆ. ವಿಗ್ರಹವನ್ನು ಹುಲಿ ಹಾಲಿನಿಂದ ಅಭಿಷೇಕ ಮಾಡಿದ್ದರಂತೆ. ಪಳನಿಯ ಪ್ರಮುಖ ಆಲಯಗಳಲ್ಲಿ ಪೆರಿಯನಾಯಕಿ ಅಮ್ಮನ್ ದೇವಾಲಯವೂ ಒಂದು. ಇದನ್ನು ಟೌನ್ ಟೆಂಪಲ್ ಎಂದು ಸಹ ಕರೆಯುತ್ತಾರೆ. ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ರಾಜನು 14ನೇ ಶತಮಾನದಲ್ಲಿ ನಿರ್ಮಿಸಿದರು ಎನ್ನಲಾಗುತ್ತದೆ. ಪೆರಿಯನಾಯಕಿ ದೇವಿಯ ದೇವಸ್ಥಾನ, ನಟರಾಜರ್ ದೇವಾಲಯ, ಕೈಲಾಸನಾಥರ್ ದೇವಾಲಯ, ಕುಮಾರಸ್ವಾಮ್ ದೇವಾಲಯ, ಸುಬ್ರಹ್ಮಣ್ಯ ದೇವಾಲಯ ಇಲ್ಲಿವೆ. ಇದು ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಾಲಯದ ನಂತರ ತಿರುವಣ್ಣಾಮಲೈ ಜಿಲ್ಲೆಯ 2ನೇ ಅತಿ ದೊಡ್ಡ ದೇವಾಲಯವಾಗಿದೆ. ಕಲಾತ್ಮಕ ಸಂಗ್ರಹಗಳನ್ನು ಆನಂದಿಸುವ ಪ್ರವಾಸಿಗರಿಗೆ ಈ ಆಲಯವು ಅದ್ಭುತವಾಗಿದೆ. ಪಳನಿಯ ಅತ್ಯುತ್ತಮ ಪ್ರವಾಸಿ ಆಕರ್ಷಣೆಗಳಲ್ಲಿ ಪಳನಿ ಹಿಲ್ಸ್ ವನ್ಯಜೀವಿ ಅಭಯಾರಣ್ಯವೂ ಒಂದು. ವನ್ಯಜೀವಿ ಪ್ರೇಮಿಗಳನ್ನು ಆಕರ್ಷಿಸುವ ಈ ಅಭಯಾರಣ್ಯವು ಅನೇಕ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಹೊಂದಿದೆ. ಇಲ್ಲಿ ಸುಮಾರು 26 ಜಲಪಾತಗಳು ಲಭ್ಯವಿವೆ. ಸರ್ಕಾರ ಸಂರಕ್ಷಿತ ಪ್ರದೇಶ ಇದಾಗಿದ್ದು ಅನೇಕ ವನ್ಯಜೀವಿಗಳನ್ನು ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಪಳನಿಯ ದಿಂಡಿಗಲ್ ಜಿಲ್ಲೆಯ ಪ್ರವಾಸಿ ಆಕರ್ಷಣೆಗಳಲ್ಲಿ ಈ ಕುತಿರಾಯರ್ ಜಲಪಾತವೂ ಒಂದು. ಈ ಜಲಪಾತವು ಕೊಡೈಕೆನಾಲ್ ಗಿರಿಧಾಮದಲ್ಲಿದೆ. ಈ ಜಲಪಾತದ ಕೆಳಗೆ ಸ್ನಾನ ಮಾಡುವುದು ಹೆಚ್ಚು ಆರೋಗ್ಯಕರ ಎಂದು ಭಾವಿಸಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಜಲಪಾತದ ನೀರು ಹಲವಾರು ಔಷಧೀಯ ಸಸ್ಯಗಳ ಮೂಲಕ ಹಾದು ಹೋಗುತ್ತದೆ. ಇಲ್ಲಿ ಮಿಂದೆದ್ದರೆ ಅನೇಕ ಆರೋಗ್ಯ ಸಮಸ್ಯೆಗಳು ಗುಣವಾಗುತ್ತದೆ ಎಂದೇ ಹೇಳಲಾಗುತ್ತದೆ. ಪಳನಿಯ ಮತ್ತೊಂದು ಆಹ್ಲಾದಕರವಾದ ಜಲಪಾತಗಳಲ್ಲಿ ತಿರುಮೂರ್ತಿ ಜಲಪಾತವೂ ಒಂದು. ಇದನ್ನು ಪಂಚಲಿಂಗ ಜಲಪಾತಗಳು ಎಂದು ಕೂಡ ಕರೆಯುತ್ತಾರೆ. ಪಳನಿಯಿಂದ ಕೊಯಮತ್ತೂರು ಹೆದ್ದಾರಿಯಲ್ಲಿ ಈ ಜಲಧಾರೆ ಇದೆ. ತಮಿಳುನಾಡು ಮಂದಿಗೆ ಇದೊಂದು ಪಿಕ್ನಿಕ್ ತಾಣವೂ ಹೌದು. ಜಲಪಾತದ ಸುತ್ತಲೂ ತೆಂಗಿನ ಮರಗಳು, ಭತ್ತದ ಗದ್ದೆಗಳು ಮತ್ತು ಸೂರ್ಯಕಾಂತಿ ತೋಟಗಳಿಂದ ಆವೃತವಾಗಿದೆ. ಜಲಪಾತಕ್ಕೆ ಟ್ರೆಕ್ಕಿಂಗ್ ಮೂಲಕ ಕೂಡ ತಲುಪಬಹುದು. ಸಮೀಪದಲ್ಲಿಯೇ ಒಂದು ಸುಂದರವಾದ ದೇವಾಲಯವೂ ಇದೆ.
ಪ್ರಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ಕಾಲ ಉಳಿಯಲು ನೀವು ಬಯಸಿದರೆ ಈ ಜಲಪಾತವಿರುವ ತಾಣಕ್ಕೆ ಭೇಟಿ ನೀಡಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.